ವೀಕ್ಷಕರೇವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಇಂದು ಬೆಳ್ಳಂಬೆಳಗ್ಗೆ ರಾಣೆಬೆನ್ನೂರ ನಗರಸಭಾ ಪೌರಾಯುಕ್ತರು ಮತ್ತೆ ಫೀಲ್ಡ್ಗೆ ಇಳಿದಿರೋ ಥರ ಕಾಣಿಸ್ತಾ ಇದೆ. ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಎಲ್ಲಂದರಲ್ಲಿ ಕಸ ಏರ್ಚೋದನ್ನು ಈಗಾಗಲೇ ಗಂಭೀರವಾಗಿ ಪರಿಗಣಿಸಿದ ನಗರಸಭಾ ಆಡಳಿತ ಅಂಗಡಿ ಮಾಲೀಕರಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಸಿ ಕಸ ಒಣ ಕಸ ಅಂದ್ರೂ ಗೊತ್ತಿಲ್ಲ, ಮತ್ತೆ ಎರಡು ಡಸ್ಟ್ಬಿನ್ ಇಡಬೇಕಂತ ಗೊತ್ತಿಲ್ಲ. ಗೊತ್ತಿದೆ ಆ ರೀತಿ ಇಲ್ಲ, ಹೌದಲ್ರಿ? ಗೊತ್ತಿದೆ, ಇಟ್ಟಿಲ್ಲ. ಮಾಧ್ಯಮದಾಗ ಬರ್ತದೆ, ಯಾಕೆ ಇಟ್ಟಿಲ್ಲ? ಹಸಿ ಕಸ ಒಣ ಕಸ ಡಸ್ಟ್ಬಿನ್ ಯಾಕೆ ಇಟ್ಟಿಲ್ಲ ಹೇಳಿ. ನೀವು ಮಾತಾಡ್ರಿ, ಯಾಕೆ ಇಟ್ಟಿಲ್ಲ ಡಸ್ಟ್ಬಿನ್? ಯಾಕೆ ಇಟ್ಟಿದ್ರಿ ಹೇಳ್ರಿ. ಹೆಸರೇನು? ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಈಗ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇರೋ ಹಾಗೆ ಈಗಾಗಲೇ ಬರೀ ಟ್ರೇಡ್ ಲೈಸೆನ್ಸ್ ಅಷ್ಟೇ ಅಲ್ಲ, ಲೈಸೆನ್ಸ್ ಜೊತೆಯಲ್ಲಿ ನಗರಸಭೆಯ ಒಂದು ನಿಯಮಾವಳಿಗಳನ್ನು ಯಾರು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಿಲ್ಲ ಅಂಥವರ ಲೈಸೆನ್ಸನ್ನು ಕೂಡ ರದ್ದುಪಡಿಸಲಾಗುವ ಒಂದು ಸಂದೇಶವನ್ನು ಈಗಾಗಲೇ ಕಮಿಷನರ್ ಮಾಡ್ತಕ್ಕಂಥದ್ದು. ಯಾರ್ಯಾರ ಲೈಸೆನ್ಸ್ಗಳನ್ನು ಪಡೆದಿಲ್ಲ ಅಥವಾ ಪಡೆದೂ ಕೂಡ ನಮ್ಮ ಒಂದು ನಗರಸಭೆಯ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೋ ಅಂಥವರ ಲೈಸೆನ್ಸನ್ನು ರದ್ದುಪಡಿಸುವಲ್ಲಿ ನಾವು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅನ್ನೋ ಒಂದು ಸಂದೇಶವನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ಸ್ಥಳೀಯ ಪೌರಾಯುಕ್ತರು ಕೊಟ್ಟಾಗಿದೆ. ವೀಕ್ಷಕರೇ, ಇನ್ನೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೆಲ್ಲ ಈ ಒಂದು ಸ್ಥಳದಲ್ಲಿ ಕ್ರಮ ಜರುಗಿಸಲಾಯಿತು. ಕಸ ವಿಲೇವಾರಿ ಮಾಡಬೇಕಾಗಿರ್ತಕ್ಕಂಥ ಒಂದು ನಗರಸಭೆ ವಾಹನ ಬರುವುದಿಲ್ಲ ಅನ್ನೋ ಒಂದು ಆರೋಪನೂ ಕೂಡ ಮಾಡಿದ್ದಕ್ಕೆ ಗಂಭೀರವಾಗಿ ಗರಂ ಆದಂಥ ಪೌರಾಯುಕ್ತರು ದಿನಂ ಬೆಳಕರೆದರೆ ನಮ್ಮ ವಾಹನಗಳು ಇದೇ ಜಾಗದಲ್ಲಿ ಬಂದು ನಿಲ್ತವೆ. ಎಲ್ಲಂದರಲ್ಲಿ ಕಸ ಎರಚಿದರೆ ಸುಮ್ಮನಿರಲು ಅಸಾಧ್ಯ. ಯಾರಿಲ್ಲಿ ಕಸ ಯಾವ ಅಂಗಡಿ ಮುಂದೆ ಈ ಕಸ ಬಿದ್ದಿರುತ್ತೋ ಅದೇ ಅಂಗಡಿಯ ಮಾಲೀಕನ ಒಂದು ಮೆಟ್ಟಿಲ ಮೇಲೆ ಪೌರ ಕಾರ್ಮಿಕರು ಆ ಕಸವನ್ನು ಈಗ ಹೋಗಿ ಎರಚತಕ್ಕಂಥ ದೃಶ್ಯಾವಳಿಗಳು. ಯಾರೇ ಆಗಲಿ ಇವತ್ತು ಕಸವನ್ನು ರಸ್ತೆಯಲ್ಲಿ ಎರಚಿ ಹೋದರೆ ಅವರ ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿ ನಗರಸಭೆ ಆಡಳಿತ ಮುಲಾಜಿಲ್ಲದೆ ಆ ಕಸವನ್ನು ಅವರ ಅಂಗಡಿ ಮುಂದೆ ತಗೊಂಬಂದು ಎರಚಲಾಗುವುದು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಂಥ ದೃಶ್ಯಾವಳಿಗಳು. ಈಗ ಪೌರ ಕಾರ್ಮಿಕರು ರಸ್ತೆ ಬದಿ ಇದ್ದಂಥ ಎಲ್ಲ ಕಸವನ್ನು ತಂದು ಯಾವ ಅಂಗಡಿ ಮಾಲೀಕರಲ್ಲಿ ಎರಚೋಗಿದ್ದರೋ ಅದೇ ಅಂಗಡಿ ಮುಂದೆ ಆ ಕಸವನ್ನು ತಂದು ಎರಚಿ ಅವರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಈಗ ನಗರಸಭಾ ಆಡಳಿತ ಕೊಟ್ಟಿರ್ತಕ್ಕಂಥದ್ದು. ಬರೀ ಆ ಒಬ್ಬ ಅಂಗಡಿ ಮಾಲೀಕನಿಗೆ ಅಷ್ಟೇ ಅಲ್ಲ, ರಾಣೆಬೆನ್ನೂರು ನಗರದ ಯಾವೊಬ್ಬ ಮಾಲಕರು, ಅಂಗಡಿ ಮಾಲಕರು, ಸಾರ್ವಜನಿಕರು ಇರ್ಬೋದು, ಎಲ್ಲಂದರಲ್ಲಿ ಕಸ ಏರಿಸಿ ಹೋದರೆ ಆ ಒಂದು ವಿಡಿಯೋ ಫುಟೇಜ್ಗಳ ಮೂಲಕ ಅವರ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ ಈ ಕಸ ಅನ್ನೋ ಒಂದು ಸಂದೇಶವನ್ನು ಇವತ್ತು ನಗರಸಭಾ ಆಡಳಿತ ಕೊಟ್ಟಾಗಿದೆ. ವೀಕ್ಷಕರೇ, ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗ ಅವ್ರನ್ನ ಕೇಳಬೇಕಲ್ಲ, ನನ್ನ ಫೋನ್ ನಂಬರ್ ಇಷ್ಟೇ ಕಸ ಇಟ್ಟು ಫೋನ್ ಮಾಡಿ, ನಾ ಬಂದು ನಮಗೆ ಏನು ಕೇಳ್ತಾ ಇದ್ದಾರೆ ಸರ್. ಗಾಡಿ ನಾವು ಅಷ್ಟೇ ಅಲ್ಲ ಸರ್, ಯಾರು ಹಾಕಿದ್ರು ಹೇಳ್ಬೇಕಲ್ಲ ಅವ್ರಿಗೆ. ದೊಡ್ಡ ಇಟ್ಕೊಂಡು ಹೇಳ್ಬೇಕಲ್ಲ, ಫ್ಯಾಕ್ಟ್ರಿ ತುಂಬ್ತಾ ಇರ್ತಾರ, ಅವಾಗ ಹಾಕ್ಬೇಕಲ್ಲ. ಗಾಡಿ ದಿವಸ ಬರ್ತದ್ರಿ ಇಲ್ಲಿ ರೋಡ್ ಸೈಡ್ ಶಿಫ್ಟಿಂಗ್ ಮಾಡಿ. ರಾಜೇಶ್ ಸಾಬ ಗಾಡಿ ದಿನ ಬರಲ್ಲ ನಿಂದು, ದಿನ ಬರಲ್ಲ ಅಂತ ಲೈಸೆನ್ಸ್ ಒಟ್ಟೆ ಲೈಸೆನ್ಸ್ ಕೊಡಕ್ ಹೋಗ್ಬೇಡ, ಟೋಟಲಿ ಲೈಸೆನ್ಸ್ ಕೊಡಕ್ ಹೋಗ್ಬೇಡ ಅಂಗಡಿಗೆ. ಲೈಸೆನ್ಸ್ ಹೆಂಗೆ ಉದ್ಯಮ ಮಾಡ್ತಾರೆ ನೋಡೋಣ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಜನಸಾಮಾನ್ಯರು ಈ ಒಂದು ಕಸದ ವಾಹನ ಇಲ್ಲಿ ಬರೋದಿಲ್ಲ ಅಂದಾಗ ಸಾಕಷ್ಟು ಗರಂ ಆದಂಥ ಕಮಿಷನರ್ ದಿನಂ ಬೆಳಕು ಕರೆದರೂ ಕೂಡ ನಮ್ಮ
ಟ್ರ್ಯಾಕ್ಟರ್ ಮತ್ತು ನಗರಸಭೆ ವಾಹನ ಕಸ ವಿಲೇವಾರಿಗೆಂದೇ ಅದನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡ್ರಿ. ಅಂಥವರು ಸುಮ್ಮನೆ ಏನಾದರೂ ಒಂದು ಸುಳ್ಳು ಹೇಳಿ ನೆಪ ಮಾತ್ರಕ್ಕೆ ನಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಮುಂದೆ ಈ ಕಸ ವಿಲೇವಾರಿ ಮಾಡೋರು ನಮ್ಮ ವಾಹನದಲ್ಲಿ ಹಾಕದೇ ಇದ್ದಲ್ಲಿ ಅಂಥವರ ಲೈಸೆನ್ಸನ್ನು ಟ್ರೇಡ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಾಗುವುದು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಸ್ತೆದಲ್ಲೇ ಅಳವಡಿಸಿರ್ತಕ್ಕಂಥ ಒಂದು ತಗಡಿದು ಏನು ಜಂಕ್ ಶೀಟ್ ಅಂತವಲ್ಲ, ಆ ಸೀಟ್ಗಳನ್ನು ಅಳವಡಿಸ್ಕೊಂತ ಈಗಾಗಲೇ ಸುಮಾರು 10-15 ಫೂಟು ನಗರಸಭೆ ವ್ಯಾಪ್ತಿಯನ್ನು ಕಾಲುವೆಯನ್ನು ಬಿಟ್ಟು ಮುಂದೆ ಬಂದಿರತಕ್ಕಂಥ ದೃಶ್ಯಾವಳಿಗಳು ಈಗಾಗಲೇ ನಗರಸಭಾ ಸಿಬ್ಬಂದಿನೇ ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸ್ತಕ್ಕಂಥ ಕಾರ್ಯ ಮುಂದುವರೆದಿರ್ತಕ್ಕಂಥದ್ದು ವೀಕ್ಷಕರೇ ಇಲ್ಲಿ ನೋಡ್ಬೋದು. ಈಗ ಇನ್ನು ಈ ಭಾಗದಲ್ಲಿ ಮುಂದೆ ಸಾಕಷ್ಟು ಸ್ಟೀಲ್ ಅಂಗಡಿಗಳು ಬರ್ತವೆ. ಅವ್ರಿಗೆ ಎಲ್ಲ ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಇಷ್ಟೊಂದು ರಸ್ತೆ ಒತ್ತುವರಿ ಮಾಡಿ ವ್ಯಾಪಾರ ವಹಿವಾಟು ಮಾಡೋದು ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲಕರಿಗೆ ಓಡಾಡಲು ತೊಂದರೆ ಆಗುತ್ತೆ. ದಯವಿಟ್ಟು ಇದನ್ನು ತೆರವುಗೊಳಿಸಬೇಕು. ನಾನು ಪಕ್ಕದಲ್ಲೇ ಈಗ ತೋರಿಸ್ತಾ ಇದ್ದೀನಿ. ಈ ದೃಶ್ಯಾವಳಿಗಳಲ್ಲಿ ಕೂಡ ಈಗಾಗಲೇ ಅಂಗಡಿ ಮುಂಗಟ್ಟುಗಳ ಪಕ್ಕದಲ್ಲೇ ಮಾಡಿರ್ತಕ್ಕಂಥ ನಗರಸಭೆ ಕಾಲುವೆ ಇದು. ಇಲ್ಲಿ ಸಾಕಷ್ಟು ನೀರು ಒಳಗಡೆ ಚರಂಡಿ ತುಂಬಿಕೊಂಡು ಸರಿಯಾದ ರೀತಿಯಲ್ಲಿ ನೀರು ಹರಿದು ಹೋಗೋದಿಲ್ಲ ಅನ್ನೋದನ್ನು ಕೂಡ ಸ್ಥಳೀಯರು ಆರೋಪ ಮಾಡಿರ್ತಕ್ಕಂಥದ್ದು. ಸ್ಥಳೀಯ CPI ಅವರು ಕೂಡ ಸ್ಥಳಕ್ಕೆ ಧಾವಿಸಿರ್ತಕ್ಕಂಥದ್ದು. ಸಾಕಷ್ಟು ಅಂಗಡಿ ಮುಂಗಟ್ಟುಗಳ ಮಾಲೀಕರಿಗೆ ಈಗಾಗಲೇ ಟ್ರೇಡ್ ಲೈಸೆನ್ಸ್ ಪರಿಶೀಲನೆ ಜೊತೆಯಲ್ಲಿ ನಿಮ್ಮ ಶಿಸ್ತುಬದ್ಧವಾದ ಒಂದು ಪಾಲನೆ ಮಾಡಬೇಕಾಗುತ್ತೆ. ನಗರಸಭೆ ಆಡಳಿತಕ್ಕೆ ನಾವು ಕಸ ವಿಲೇವಾರಿ ಮತ್ತು ನಗರವನ್ನು ಸ್ವಚ್ಛಿಡಲಿಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ಕಮಿಷನರ್ ಕೊಟ್ಟಿರ್ತಕ್ಕಂಥದ್ದು. ಸ್ಥಳೀಯರೆಲ್ಲರೂ ಅದಕ್ಕೆ ಸಹಕಾರ ನೀಡ್ತಕ್ಕಂಥ ದೃಶ್ಯಾವಳಿಗಳು. ಜೊತೆಯಲ್ಲೇ ಇಲ್ಲಿ ಪಕ್ಕದಲ್ಲಿ ಬರ್ತಕ್ಕಂಥ ಕಾಲುವೆನೂ ಕೂಡ ದುರಸ್ತಿ ಮಾಡಿಕೊಡ್ಬೇಕು. ಸರಳವಾಗಿ ನೀರು ಹರಿದು ಹೋಗದೆ ಇರುವುದರಿಂದ ಕೆಳಗಡೆ ಮಳಿಗೆಯಲ್ಲಿ ಈ ನೀರು ಬಸಿದು ಬಂದು ನಮಗೆ ವ್ಯಾಪಾರ ವಹಿವಾಟು ಮಾಡಲು ತೊಂದರೆ ಆಗಿದೆ ಅನ್ನೋ ಒಂದು ಅಳಲನ್ನು ಕೂಡ ಸಾರ್ವಜನಿಕರು ಇಲ್ಲಿ ಹೇಳಿಕೊಂಡಿರ್ತಕ್ಕಂಥದ್ದು. ಹಾಗಾದರೆ ಮುಂದೆ ಈ ಒಂದು ಕಾರ್ಯಾಚರಣೆ ಎಲ್ಲಿವರೆಗೆ ನಡೀತು, ಇಲ್ಲಿನ ಸಾಧಕ ಬಾಧಕಗಳ ಬಗ್ಗೆ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಹೇಳಿದ್ದೇನು, ನಗರಸಭಾ ಆಡಳಿತ ಈಗ ಅಧಿಕಾರಿಗಳಾದಂಥ ಪೌರಾಯುಕ್ತರು ಫಕೀರಪ್ಪ ಇಂಗಳಿಗೆ ಅವರು ಮತ್ತು ತಮ್ಮ ಸಿಬ್ಬಂದಿಯೊಂದಿಗೆ ಈ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ, ಆದರೆ ರಾಣೆಬೆನ್ನೂರು ನಗರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲಿವರೆಗೂ ಈ ಕಾರ್ಯಾಚರಣೆಯನ್ನು ಮಾಡ್ತಾರೆ, ಮುಂದೆ ಒತ್ತುವರಿ ಆದಂಥ ಅಂಗಡಿಗಳನ್ನು ತೆರವುಗೊಳಿಸ್ತಾರೆ ವೀಕ್ಷಕರೇ. ಹಾಗಾದರೆ ಏನೆಲ್ಲ ಹೇಳಿದರು ಒಮ್ಮೆ ನೀವು ಕೇಳಿಸ್ಕೊಂಬಿಡಿ. ಮನೆ ಜಾಗ ಮಾಡ್ಕೊಳಕತ್ತಿರಲ್ಲ ಆಮೇಲೆ ತೆಗಿತಾರ ವೈರ್ ಐತೆ ಅಂದ್ರೆ ಇವೆಲ್ಲ ತೆಗೀರಿ. ಮರಿ ಮಾಡಿದ್ದ ನೈಟಿಕ ಮಗ ತಗೊಂಡು ಜೀವನ ಮಾಡ್ಕೊಳ್ಳಿ. ಉಪಜೀವನ ಅಂತಂದ್ರೆ ಉದ್ಯಮ ಇರ್ತದೆ, ಉದ್ಯಮನೂ ಬೆಳಿಬೇಕು. ಕೇಂದ್ರಿಗೆ ನಾವು ಸಂಚಾರಕ್ಕೆ ತೊಂದರೆ ಆಗಬಾರ್ದು. ಜನತೆಗೆ ಬೇಕಂತ ಹೋದ್ರೆ ನಗರದ ಹಲವೆಡೆ ಈಗಾಗಲೇ ರಸ್ತೆ ಒತ್ತುವರಿ ಮಾಡಿಕೊಂಡು ತಮಗೆ ಬೇಕಾಬಿಟ್ಟಿಯಾಗಿ ವ್ಯಾಪಾರ ವಹಿವಾಟು ಮಾಡಿಕೊಂಡಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳು ಸಾಕಷ್ಟು ಸಂಖ್ಯೆಯಲ್ಲಿದೆ. ಅವು ಎಲ್ಲದರ ಮೇಲೂ ಸೂಕ್ತ ಕ್ರಮ ಜರುಗಿಸ್ತಾ ನಗರಸಭಾ ಆಡಳಿತ ವೀಕ್ಷಕರೇ. ಹಾಗಾದರೆ ಸ್ಥಳೀಯರು ಹೇಳಿದ್ದೇನು, ಪೌರಾಯುಕ್ತರ ಹೇಳಿಕೆ ಏನು, ಒಮ್ಮೆ ನೋಡಿಬಿಡೋಣ ಬನ್ನಿ. ಹಾಗಾದರೆ ಫುಲ್ ಬರ್ತೈತಿ, ಒಳಗಡೆ ಸೋರಾಕತ್ತೈತಿ ರೀ, ಲೀಕೇಜ್ ಐತಿ. 2-3 ಸಲ ಕರ್ಕೊಂಬಂದ್ರು ತೋರಿಸಿದ್ರು ಇದು ಮಾಡಾಕೋಲ್ರಿ ಅವರು. ಈಗ ಅದು ಚರಂಡಿ ಕ್ಲೀನ್ ಮಾಡ್ಬೇಕಲ್ರಿ, ಇದು ಕ್ಲೀನಾಗಿ ಅಲ್ಲಿ ಮೇಲಿಂದ ಚರಂಡಿ ಕ್ಲೀನ್ ಮಾಡಿದ್ರೆ ಚಲೋ. ಅದು ಪೂರ್ತಿ ಕೆಳಗೆ ಅಲ್ಲಿ ಮಟನು ಚರಂಡಿ ಕ್ಲೀನ್ ಮಾಡ್ಬೇಕು. 2-3 ಸಲ ಕರ್ಕೊಂಬಂದು ತೋರಿಸಿದ್ರು ಯಾರು ಇದು ಮಾಡಾಕೊಳ್ರ. ಕಮಿಷನರ್ ಮತ್ತು ಕಮಿಷನರ್ ಕರ್ಕೊಂಬಂದು ತೋರಿಸಿದ್ದೇನೆ, ಅದನ್ನು ಇದು ಮಾಡ್ತಾನೆ ಅಂತಾರೆ ಹೋಗ್ತಾರೆ ಅಷ್ಟ. ಎಲ್ಲರೂ ಬರೀ ಹರಕೆ ಉತ್ತರ ಕೊಡ್ತಾರೆ. ನಾಳೆ ಬೆಳಗ್ಗೆ ಮಾಡಿಸ್ತಾನೆ, ನಾಡ್ದ ಮಾಡಿಸ್ತಾನೆ ಅಂತಂದು 8 ವರ್ಷ ಆಯ್ತು ರೀ. ಏನು ಗಟ್ರ ಕ್ಲೀನ್ ಆಗತ್ತೆ, ಮಳೆ ಬಂದಾಗ ಮತ್ತೆಲ್ಲ ಒಳಗೆ ಹೋಗತ್ತೆ ಅಂಗಡಿ ಒಳಗೆ. ಹೇಳಿ ಸಾಕಾಯ್ತು. ಕಮಿಷನರ್ ಬಂದು ನೋಡಿಗಾರ 1 ತಿಂಗಳವರೆಯಿಂದ ನಾಳೆ ಕಳಿಸ್ತೇವೆ ಅಂದ್ರೆ ಇವಾಗ ಬಂದಿದ್ರು ತೋರಿಸಿದ್ವಿ, ನಾಳೆ ಕಳಿಸ್ಕೊಡ್ತಾನೆ ಅಂತ ಹೇಳಿ ಹೋದ್ರ. ಇಲ್ಲ ಬಂದು ನೋಡ್ಕೊಂಡು ಹೋಗ್ಯಾರ, ಸ್ಪಾಟ್ ಬಂದು ನೋಡ್ಕೊಂಡು ಹೋಗ್ಯಾರ. ಯಾವಾಗ ಕ್ಲೀನ್ ಮಾಡ್ತೇವೆ ಅಂದ್ರೆ ನಾಳೆ ಕಳಿಸ್ತೇವೆ ಅಂತ ಹೇಳೋದ್ರೆ 1.5 ತಿಂಗಳಾತ. ಇವಾಗ ಬಂದಿದ್ರೆ ಈಗ ತೋರಿಸಿದ್ವಿ, ನಾಳೆ ಕಳಿಸ್ತಾನೆ ಅಂತ ಮತ್ತೆ ಹೇಳೋದು. ನಗರದಲ್ಲಿ ಅಂಗಡಿ ಮುಂಗಟ್ಟುಗಳ ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಜೊತೆಯಲ್ಲಿ ಮತ್ತು ರಸ್ತೆ ಮತ್ತು ನಗರಸಭೆ ವ್ಯಾಪ್ತಿಯನ್ನು ಒತ್ತುವರಿ ಮಾಡಿರ್ತಕ್ಕಂಥವನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ಕೆ ಕಮಿಷನರ್ ಕೈ ಹಾಕಿರ್ತಕ್ಕಂಥದ್ದು.
ಇದು ಕೇವಲ 4-6 ಅಂಗಡಿಗಳನ್ನು ತೆರವುಗೊಳಿಸೋದು ಅಷ್ಟೇನಾ ಅಥವಾ ರಾಣೆಬೆನ್ನೂರಲ್ಲಿ ಇಂಥ ಒತ್ತುವರಿ ತುಂಬ ಇದೆ, ಅವ್ರ ಬಗ್ಗೆ ಯಾವಾಗ ಕ್ರಮ ತಗೊಂತಾರೆ ಕಮಿಷನರ್ ಸಾಹೇಬ್? ಇಲ್ಲ, ಈ ಒಂದು ರಾಣೆಬೆನ್ನೂರು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ವಾಣಿಜ್ಯ ನಗರಿ. ಈ ನಿಟ್ಟಿನೊಳಗೆ ಸಂಚಾರಕ್ಕೆ ಅನುಕೂಲ ಆಗುವಂಥ ನಿಟ್ಟಿನೊಳಗೆ ಅತಿಕ್ರಮಣವನ್ನು ಎಲ್ಲವೂ ನಿಯಮಾನುಸಾರ ತೆಗೆತಾ ಬರ್ತಾ ಇದ್ದೇವೆ. ಈಗ ನಾವು ಸುಮಾರು ಕುರುಮೇರಿ ಕ್ಲಾಸಿಂದ ಮಾರ್ನಿಂಗಿಂದ ಕಾರ್ಯಾಚರಣೆ ಮಾಡಿದ್ವಿ. ಅಂಗಡಿ ಒಂದು ರಿನ್ಯೂವಲ್ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ಒತ್ತುವರಿ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಪ್ರಮುಖವಾಗಿ ಸ್ವಚ್ಛತೆಯನ್ನು ಗಮನದಲ್ಲಿಟ್ಕೊಂಡು ಅತಿಕ್ರಮಣವನ್ನು ಗಮನದಲ್ಲಿಟ್ಕೊಂಡು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ. ಇದು ಮುಂದುವರಿತದೆ. ಕಸವನ್ನು ಎಲ್ಲೆಂದರಲ್ಲಿ ಚೆಲ್ಲೋರ ಅಂಗಡಿ ಮುಂದೆ ಹಾಕಿ ಒಂದು ಈಗಾಗಲೇ ಅವ್ರಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಆಗಿದೆ ಸರ್. ಈಗೆಲ್ಲ ನೀವು ಕ್ರಮ ಮುಂದೆ ಏನೋ ಒಂದು ಸರಿಯಾಗಿ ಹಸಿ ಕಸ ಒಣ ಕಸ ಈ ಹಿಂದೆ ಒಂದು ಪರಿಶೀಲನೆ ಮಾಡಿದ್ವಿ. ಹಸಿ ಕಸ ಒಣ ಕಸವನ್ನು ಒಂದರಲ್ಲೇ ಹಾಕಿದ್ರು. ಅಂಗಡಿ ಮಾಲೀಕರಿಂದಲೇ ಆ ಕಸವನ್ನು ಹಸಿ ಕಸ ಒಣ ಕಸ ಬೇರ್ಪಡಿಸಿ ಜಸ್ಟ್ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಗಮನಕ್ಕೂ ಬಂದಿದೆ, ಅವರಿಂದ ಬೇರ್ಪಡಿಸಿದ್ವಿ. ಮುಂದೆ ಈ ರೀತಿ ಆಯಿತು ಅಂದರೆ ಅವರ ಟ್ರೇಡ್ ಲೈಸೆನ್ಸ್ ಸಹಿತ ರದ್ದು ಮಾಡಿ ನಿಯಮಾನುಸಾರ ಅವರ ಉದ್ಯಮವನ್ನು ಬಂದ್ ಮಾಡಲಿಕ್ಕೆ ನಿಯಮಾನುಸಾರ ಕ್ರಮ ವಹಿಸ್ತೇವೆ. ಈಗ ಎಲ್ಲಿಂದ ಎಲ್ಲಿವರೆಗೆ ಕಾರ್ಯಾಚರಣೆ ಮುಂದುವರಿತು ಸರ್ ಒತ್ತುವರಿ ಮಾಡಿದವ್ರ ಬಗ್ಗೆ? ಈಗೇನು ಒಂದು ಈ ರೀತಿ ರಸ್ತೆ ಮಧ್ಯೆ ಸಂಚಾರಕ್ಕೆ ಅಡೆತಡೆ ಆಗುವಂಥ ಅವರಿಗೆ ಸದ್ಯಕ್ಕೆ 1-2 ತಾಸು ಟೈಮ್ ಕೊಟ್ಟಿದೆ. ಅವರೆಲ್ಲವೂ ಸಹಿತ ಸ್ಟೀಲನ್ನು ಮುಂದೆ ಸರಿಸ್ಕೋಬೇಕು. ಅವರು ಸಹಿತ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನೊಳಗೆ ನಿಯಮಾನುಸಾರ ಹಿಂಸರಿಸಿ ಉದ್ಯಮ ಮಾಡಲಿಕ್ಕೆ ಅನುಮತಿ. ಕೆಲವು ಕಾಲುವೆಗಳು ದುರಸ್ತಿ ಆಗಿಲ್ಲ, ಹೀಗಾಗಿ ಅಂಗಡಿ ಮುಂಗಟ್ಟುಗಳಲ್ಲಿ ನೀರು ನುಗ್ತದೆ ಅಂತ ನಿಯಮಾನುಸಾರವಾಗಿ ತುರ್ತಾಗಿ ಅದನ್ನೊಂದು ಕಾಮಗಾರಿ ಹಾಕಿಕೊಂಡು ಜನರಿಗೆ ತೊಂದರೆ ಆಗದಂಗೆ ಕ್ರಮ ವಹಿಸ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕ್ಷಣದ ಸುದ್ದಿ. ಅಂತೂ ಇಂತೂ ರಾಣೆಬೆನ್ನೂರು ನಗರದಲ್ಲಿ ಸಂಚಾರ ನೇಮಕ ಅಡೆತಡೆ ಮತ್ತು ಎಲ್ಲಂದರಲ್ಲಿ ಕಸ ಏರಿಸುವವರ ಸಂಖ್ಯೆಯನ್ನು ಕಡಿಮೆ ಮಾಡಲು ಮುಂದಾಗಿರ್ತಕ್ಕಂಥ ನಗರಸಭಾ ಆಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಈ ಒಂದು ಕಾರ್ಯ ಯಶಸ್ವಿಯಾಗಲಿ ಅಂತ ಹೇಳಿ ಇಂತಹ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.